ಯಾರಪ್ಪ ಎಣ್ಣ ನೀನ ಇಲ್ಲಿ ತನ ಬಂದ ಕಾರಣವೇನ ಇಲ್ಲಿ ತನ ಬಂದ ಕಾರಣವೇನ ಗುರತ ನಿಮದೇ ಯಾರಪ್ಪ ಎಣ್ಣ ನೀನ ಇಲ್ಲಿ ತನ ಬಂದ ಕಾರಣವೇನ ಇಲ್ಲಿ ತನ ಬಂದ ಕಾರಣವೇನ ಗುರತ ನಮಗೆ ಯಾರಪ್ಪ ಎಣ್ಣ ನೀನ ಇಲ್ಲಿ ತನ ಬಂದ ಕಾರಣವೇನ ಇಲ್ಲಿ ತನ ಬಂದ ಕಾರಣವೇನ ಗುರತ ನಿಮದೇ ಏನ್ರಿ ನಿನ್ನಿ ಸೋಮಾರ ದಿನ ಪ್ಯಾಟ್ಯಾಗ ಭೇಟಿಯಾಗಿದ್ದೋ ನೀನ ಪ್ಯಾಟಿ ಒಳಗ ಭೇಟಿಯಾಗಿದ್ದೋ ನೀನ ಬಾಳನ ಹವದೇ ಪಾರಪ್ಪ ಒಳಿಯಾಗ ಮನಿಯಾಗ ಯಾರು ಇಲ್ಲಪ್ಪ ಈಗ ಮನಿಯಾಗ ಯಾರು ಇಲ್ಲಪ್ಪ ಈಗ ಗುರತ ನಿಮದೇ ನೀನು ಯಾರಪ್ಪ ಎನ್ನ ನೀನ ಇಲ್ಲಿ ತನ ಬಂದ ಕಾರಣವೇನ ಇಲ್ಲಿ ತನ ಬಂದ ಕಾರಣವೇನ ಗುರತ ನಿಮದೇ ಏನ್ರಿ ಬಳಪ್ಪಣ್ಣವ್ರೆ ನಾನು ಇಷ್ಟೊಂದು ಒಳಗೆ ಕುಳಿತುಕೊಂಡು ಗುರುತತ್ಲಕ್ಕಾಗಿ ಒಂದೇ 4 ಮಾತು ಆಡಿರ್ಬೋದು ಅವುಗಳನ್ನ ಏನು ಮನಸ್ಸಿಗೆ ಹಚ್ಕೋಬಾರ್ದು ನೋಡಿಪ್ಪ ತಂಗಿ ನಾ ಮನಸ್ಸಿಗೆ ಹಚ್ಚೋಳಂತ ಮನುಷ್ಯರ ಮನುಷ್ಯನ ಏನ್ ಮಾತಾಡ್ತೀರಿ ನೀವು ಅಲ್ರಿ ಗುರ್ತ ಹತ್ತರ್ಕಾಗಿ ಅಂದ್ಬಿಟ್ರಿ ಅಂದ್ರೆ ಹೌದ್ರಿ ವರ್ಷ 10 ಮಾತಾಡ್ಬೇಕು ಏನ್ರಿ ನೀನು ಅಣ್ಣ ನಾನು ತಂಗಿ ಹೌದಾ ತಂಗಿ ಮೇಲೆ ಸತ್ತ ಮಾಡಿ ಅಂದ್ರಿಬೇಕಲ್ರಿ ಯಾರೋ ದೊಡ್ಡ ಅಂದ್ರಬೇಕಲ್ಲ ಇದೇ ದೊಡ್ಡ ಮಾತ್ರಿ ಹೌದಿಲ್ಲ ಹೌದ್ರಿ ನೋಡು ತಂಗಿ ಏನು ತಂಗಿ ಮೇಲ ಅನ್ನ ಸತ್ತ ಮಾಡಬಹುದು ಸತ ಮಾಡುದು ಅಣ್ಣನ ಮೇಲ ತಂಗಿ ಸತ ಮಾಡುದು ಮತ್ತೆ ಇದೇ ದೊಡ್ಡ ಮಾತು ಇದ್ಯಾ ದೊಡ್ಡ ಮಾತು ಹೌದ್ರಿ ನಮ್ಮ ಅಣ್ಣ ಏನಂದ್ರು ಮನ್ಸಿಗೆ ಹೆಚ್ಕೊಳ್ಳೋರಲ್ಲ ಯಾವಾಗ ಹೊತ್ಕೊಳಲ್ರಿ ಹೌದಿಲ್ಲ ಹೌದ್ರಿ ಹೇಗಿಲ್ಲವ ನಾನು ಹೇಗಿಲ್ಲವ ಅದನ್ನ ಹೇಳೇನ್ರಿ ನಾನು ಹ್ಞೂನ್ರಿ ನಿಮ್ಮಂತವಕ್ ಹೇಗಿಲ್ದ ಮಂದಿ ಏನಂದ್ರೆ ಏನಾಗೋದತ್ರಿ ಏನಾಗೋದೈತಿ ಎಲ್ಲ ಇದು ಬಂದಿ ಎಷ್ಟ ನೋಡ್ರಿ ಹೌದು ನೀ ಎಂದೂ ನಮ್ಮನಿಗೆ ಬಂದಿಲ್ಲ ಬನ್ನಿ ಇಲ್ಲ ಬಾಳ ದಿವ್ಸಕ್ಕ ಇಲ್ಲಿ ಪುಣ್ಯಕ್ಷೇತ್ರ ಗ್ರಾಮದಲ್ಲಿ ಹೌದು ರೇಣುಕಾದೇವಿ ಜಾತ್ರೆಯಲ್ಲಿ ಬಂದ್ಬಿಟ್ಟಿದೀಯ ಹೌದು ಮೇಲಿಕ್ಕೆ ಬಂದು ಹಾ ಇಲ್ಲಿ ಗುಡಾರ ಮೇಲೆ ಕೊಂಡಿರ್ತಾರ್ರಿ ತಂಗಿ ನೀನು ಗುಡಾರ ನಿನ್ನಲ್ಲಿ ಇರ್ಲಿ ಈ ಕಮಿಟಿ ಅವ್ರು ಏನದಾರಲ್ಲ ಭಾಳ ಇಲ್ಲೇ ಚಂದ ನಂದು ತಟ್ಟ ಹಸಾರು ಇಲ್ಲೇ ಕೊಂಡಿರ್ತಾನೆ ಏನು ಹಾದಿ ಏನು ಬಾಟಿ ಏನು ರೋಡ್ ಕೆತ್ತಾವು ಏನ್ರಿ ಹಾ ಹಾ ನಿಮ್ಮ ನಾವಲಿಗಿಂದ ಇಲ್ಲಿ ಕಟಕ ಬಾವಿ ಕ್ರಾಸ್ ಬರ್ಬೇಕಾದ್ರೆ ಬಹಳ ತ್ರಾಸ ತಗೊಂಡಿರಲ್ರಿ ಭಾಳ ತ್ರಾಸ್ರಲ್ಲ ಹಾ ಮತ್ತೆ ತಂಗಿ ಮಣಿ ಇರಪ್ಪ ನೀನು ಇಲೆಕ್ಷನ್ ಆರಿಸಿ ಬಂದಿದ್ದತ್ತ ಅದೇನ್ ದೊಡ್ಡ ಮತ್ ಬಿಡ್ರಿ ಆರಿಸಿ ಬರೋದು ಅಟ್ ರೋಡ್ ರಿಪೇರಿ ಮಾಡಿಸ್ಬೇಕಲ್ಲ ನಿಮ್ಮಂತರೆಲ್ಲರೂ ಕೂಡ ಹೋಟ್ ಹಾಕಿ ಆರಿಸಿ ಕೊಟ್ರಿ ಆರಿಸಿ ಬಂದ್ರು ಏನ್ ತಪ್ಪತ್ತೀಗ ಹೌದು ಹೌದು ಏನ್ ಬಿಡುವ ಇನ್ನ ಇದು ಮಾಡ ತೆಗ್ಗ ತಗಸ್ ಯಾಕ ನಮಗಾರ ಆಗೋದೇನದ ನೀ ಕೊಡ್ತಾನ ಪಗಾರ ನಿಮ್ಮ ಅಪ್ಪ ಕೊಡ್ತಾನ ಕ್ಯಾಪ್ ಹಾಕೊಂಡ್ ಕೂತೀವಳೆ ಎಲ್ಲಿಂದ ಕೊಡ್ನು ಇವ ಹಾ ಹೌದು ಹೌದು ಇದು ಆಡ ಮಂದಿ ಏನ್ರಿ ಹಾ ಹಾ ನೀವ ರೋಡ್ ರಿಪೇರಿ ಮಾಡಿಸಿ ಕೊಟ್ರನ ನಿಮಗೆ ನಾವು ಹೋಟ್ ಹಾಕಿ ಆರಿಸಿ ತರ್ತೀವ್ರಿ ಹಿರಿಯರ ಅಂತ ಹೇಳಿ ನೀವು ಹೋಟ್ ಹಾಕೊಂಬಂದ್ ಅವ್ರೇನ್ ಕರಾರ್ ಪತ್ರ ಬರ್ಕೊಡ್ಲಿಲ್ಲ ಹೌದಂಗ ಏನಿಲ್ಲ ಚಾ ಚೋಡ ಸಿಗ್ತತನಂತೆ ಸಂಧ್ಯಾಗ ಕೂತ್ ತಿಂದು ಬರ್ ನೆನಪ ಹತ್ತಕೋ ಈಗ ಬರಾಗ ಗೊತ್ತಾಗ್ತೋ ಕುರ್ಜೆ ಗಾಡಿಯಾಗ ರೋಡಿಂದ ಹೌದು ಹೌದು ಇಲ್ ಬಿಡ್ರಿ ಮತ್ತೇನು ಮತ್ತ ಈರಪ್ಪನ ಎಲ್ಲಿ ಹೋಗ್ಯಾನ್ರಿ ಅವರು ಬಳ್ಳಾರಿ ಹೋಗಿದ್ದಾರೆ ಬಳ್ಳಾರಿ ಏನ್ ಕರ್ಗ ಹೋಗ್ಯಾರಿ ಯಾವಾಗ ನಮ್ ಈರಪ್ಪನ ಏನಾಗಿದ್ರೆ ಎಷ್ಟೊತ್ತನ್ಯಾಗ ಹೇಳ್ಬೇಕ ನಾನೀರಪ್ಪನ ಏನಾದ ನಮ್ಮವ್ವ ಹಿಂಗ್ಯಾಕೆ ಅಯ್ಯೋ
ನಮ್ಮಿರಪ್ಪನಿಗೆ ಏನಾಗಿತ್ರಿ ಏಯ್ ಅರುಚಿ ಅವ್ರೇನ್ ತೀರ್ಕೊಂಡಾರ ಅಂತ ಹೇಳಿ ನಿನ್ನ ಮುಂದನ ನೀವ ಏನ ಮಾಡ್ಲಿ ಹಾಲು ಗೆಳೆ ನನ್ನ ಸುದ್ದಿ ಅಲ್ಲಿ ಎಲ್ಲ ದವಾಖಾನೆಗೆ ಅಡ್ಮಿಟ್ ಅದು ಆಗಿರ್ ನಾನು ಅಟ್ ಬ್ರೆಡ್ ಬಿಸ್ಕಿಟ್ ಅರ್ ತಂದು ನೋಡ್ತೀನಿ ಮತ್ ಏಕದಮ ಹೋಗ್ಯಾನ ಅಂದೆ ಒಂದು ಸ್ವಲ್ಪ ಹೇಳಿದ್ದೆ ಅಂದ್ರೆ ಹೇಳ್ಬೇಕಾದ ಮಾಡ್ತೀನ್ರಿ ಯವ್ವ ಈಗೊಂದ್ ಹಿರಿಯಾರ ಬಾರಿ ವರ್ಷ ಹೆಂಗ ಹತ್ತ ಈಗೊಂದ ಟಿಕೆಟ್ ತಕ್ಷಣ ಹೋದ್ರೆ ಅವ್ನ ಜಗದಾಳ ಬಸ್ಸು ಇವ್ ಎರಡೇದವ್ರಿ ಇವ ನಿನಗಳ ಅಂತ ಹೇಳಿನೇನ ಏನ್ ಹೇಳಿದೆ ಇರಪ್ಪನ ಎಲ್ಲ ಕೇಳಿಲ್ಲ ಬಳ್ಳಾರಿಲಿ ಮುತ್ತಿನ ವ್ಯಾಪಾರ ಭಾಳ ತೇಜಿ ತಿಳ್ಕೊಂಡು ಮುತ್ತಿನ ವ್ಯಾಪಾರ ಸಲುವಾಗಿ ಬಳ್ಳಾರಿ ಹೋಗ್ಯಾರ ಅಂತ ಹೇಳಿದ್ನೆ ಹೆಂಗ್ರಿ ಹೌದು ಆಗ ಹೇಳ್ಬೇಕಲ್ಲ ತಗಿ ಮುತ್ತಿನ ವ್ಯಾಪಾರ ದೊಡ್ಡ ವ್ಯಾಪಾರ ಲಗಲ್ಯಾರ ಮಣ್ಣಿತ್ತಾನ ಯಾವಾಗ ಬರೀ ಮುತ್ತಿನ ವ್ಯಾಪಾರದಾಗ ಬಂದೈತಿ ಮತ್ತೇನ್ ಮಾಡಿದ್ರಿ ನಮ್ಮ ಮುತ್ತಿನ ವ್ಯಾಪಾರದಾಗ ನಮ್ಮ ಮನಿತನಂದು ಪ್ರವೀಣರಾಗಿ ಹೋದ್ರ ಅಂತೇಳಿ ಜನರು ಮಾತಾಡ್ತಾರ ಹೌದಲ್ವಾ ಮತ್ರಿ ನಮ್ಮ ಪತಿದೇವರು ಮುತ್ತಿನ ವ್ಯಾಪಾರ ಮಾಡಿ 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 ಮುಪ್ಪಾವಸ್ಥೆಗೆ ಬಂದ್ರಿ ಏನ್ ಸಾಕು ಬಿಡ್ರಿ ಅಂತಂದ್ರ ಅವ್ರೆಲ್ಲ ಬಿಡಾಕ್ ಮೇಲೆ ಅದಾರ ಅವ್ರೆಲ್ಲ ಬಿಡಾಕ ಅವ್ರ ಬಿಟ್ರೆ ಮನೆಗೆ ಯಾರು ಮಾಡಕ್ ಬರಂಗಿಲ್ಲ ಹಿಂಗಾಗಿ ಅದಕ್ಕ ಬಿಟ್ಟಿವಿ ನೋಡಪ್ಪ ಮತ್ತೇನು ಬಾಳ ವ್ಯಾಪಾರ ತಂಗಿ ಸೂರ್ ಚಲೋ ಅಸ್ತಿ ಇರ್ಲಿ ಮತ್ತ ಈರಪ್ಪನ ಏನು ಈರಪ್ಪನ ಈರ್ಪಕ್ಷಪ್ಪನ ಹಾ ಹೋಗ್ಲಿ ಬಿಡು ಅವರು ಇಲ್ಲೇ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ ಹೊಲ್ದಾಗ್ರಿ ಕಬ್ಬಿನಂತ ಹೊಲಿಕ ಮಣ್ಣಗನ ದುಡಿತಾನ ನಮ್ಮವ್ವ ಬಾಳ ಕೆಟ್ಟ ದುಡಿತಾನ ಕಬ್ಬಿನಂತ ಹುಡುಗ ಹೌದು ಅಂತ ಹೇಳಿ ನನ್ನ ಮನೆಯಲ್ಲಿ 8 ಎತ್ತಿನ ಒಕ್ಕಲ್ತಾನ ನನ್ನ ಮನೆಯಲ್ಲಿ ಒಬ್ಬರಿಗೆ ಸಾಗಲ್ ಮಾಡ್ಕೊಂಡು ಹೋಗ್ತಿದ್ದಾರೆ ಹೌದು ಹೌದು ಅಲ್ರಿ ಬಾಳ ದುಡ್ಡು ಅಲ್ಲತ್ತ ನೀವು ಸ್ವಲ್ಪ ಬುದ್ಧಿವಂತರ ಕಾಣ್ತೀರಿ ಇಲ್ಲಿ ಪುಣ್ಯಕ್ಷೇತ್ರ ಗ್ರಾಮದಲ್ಲಿ ಬಂದು ಕೂತ್ರಿ ಮನೆಯಾಗ ಇದ್ದವ್ರು 4-5 ಮಂದಿ ಮಾಸ್ತರ್ತ ಒಂದ್ ದಿವಸ ಚೇರಿ ಮಾಡ್ಕೊತೀರಿ ಮನೆಗೆ ಏನ್ ಬಿಡ ತಂಗಿ ಮತ್ತ ಪಸು ಬಂತಪ್ರಿ ಬಾಳ ಕಾಯ್ಪಿ ಅದನ್ರ ಇವ ಅಲ್ರಿ ಒಂದೊಂದು ಒಬ್ಬೊಬ್ರು ಹೆಂಗ್ ಕೇಳಾಕಿತ್ತ ನೋಡ್ರಿ ಅಲ್ರಿ ಅವ್ರು ಬೇಕಾಗಿದ್ದಾರೇನ್ರಿ ಹೌದ್ರಿ ಮತ್ತ ಬಂದ ಕೂಡ್ಲೆ ಆಗಲೇನೆ ಆ ವಿಷಯನೇ ಬಿಡ್ಬಾರ್ದನ್ರಿಪ್ಪ ಇಷ್ಟಲ್ಲಿ ಗುಡ್ಡಕ್ಕೆ ಯಾಕೆ ಸುತ್ತಲೂ ಹಾಕತ್ತೆ ಆಗ ನಿನಗೆ ಅವ್ರಿಗೆ ಬೇಕಾಗಿದ್ರಿ ಅಲ್ಲಿ ಹುಡುಕಂತ ಅವಶ್ಯಕತೆನೇ ಇಲ್ಲ ಬಾಳಪ್ಪನವ್ರ ಇಲ್ಲ ನೋಡಿ ಇಲ್ಲೆಲ್ಲ ಇದೇ ಗರಡಿ ಮನೆ ಒಳಗಿದ್ದಾರೆ ನೋಡು ತಂಗಿ ಯಾರು ಎಲ್ಲಿ ಹೋಗ್ಯಾರು ಎಟ್ಟೊತ್ತಿ ಮರಳಿ ಬರ್ತಾರೋ ಕೇಳ್ಬೇಕಾಗ್ತದ ತಂಗಿ ಕೇಳ್ಬೇಕಾಗ್ತದ ಅಂದ್ರೆ ಒಬ್ಬರ ಮನಿ ಒಬ್ರು ಬಂದ ಕ್ಷಣ ಇದು ಪದ್ಧತಿ ಹೌದ್ರಿ ಅಲ್ರಿ ಕೇಳದ್ರ ಹಾಗ ಹೋದ್ರೆ ಏನಾಕತ್ರಿ ನೀ ಏನದಿದ್ ಗೊತ್ತಂತ ತಂಗಿ ಏನ ಏನು ಹೇಳಿಲ್ಲ ತಂದ ಹೇಳ್ತಿ ತಂದ ಕೊಟ್ಟಿ ತಪ್ಪಿನ ತರಕಿಲ್ಲನ್ರಿ ಮತ್ತ ಬರಂಗಿಲ್ಲ ಅಂದ್ರೆ ನಾವಲ್ಲಿಗಿಂದ ಇಲ್ಲಿ 8 ಗಂಟೆಗೆ ಬಂದು ಕೂತಿ ನೋಡ ಇಂತಾರ ಮಾತ್ರ ಎಂತಾರ ಬಯಲ ಬರ್ತಾ ಕೊಡ್ತೈತಿ ತಮ್ಮ ತಮ್ಮ ಸರಿಸಮಣರಾದಂತ ತಮ್ಮ ಅಂತಕ್ಷಿ ಜನರು ಯಾರು ತರ ನೋಡು ಅವ್ರ ಬಾಯಿಲಿಂದ ಮಾತ್ರ ಬರೋದು ಸ್ವಭಾವಕ್ಕ ಒಬ್ರಿಗೊಬ್ರು ಬಿಟ್ಟರೆ ಆಗ್ಲಿ ಒಬ್ರಿಗೊಬ್ರು ಕೂಡಿದೆ ಆಗ್ಲಿ ಏನ್ರಿ ನಿಮ್ ಕಣ್ಣಾಗಿ ನಾವು ಗುರುತಿಲ್ಲ ಯಾಕಂದ್ರೆ ನಿಮ್ ಕಣ್ಣು ಬಹಳ ದೊಡ್ಡ ಯಾವ ನಿಮ್ಗೆ ಬಹಳ ಶ್ರೀಮಂತಿಗೆ ಬಂದೈತಿ ಅಂತಾರ ಬಾಯಿಲಿಂದ ಮಾತ್ರ ಬರೋ ಸಹಜ ನಮ್ಮ ಅಂತಕ್ಷತಿ ಯಾವುದು ನಿನ್ನ ಪರಿಸ್ಥಿತಿ ಯಾವುದು ಒಂದು ತುತ್ತು ಕುಡಿಯಾಗಿ ನೀನು ಪುಣ್ಯಾತ್ಮ ಮನಿ ತಿರ್ಗಾವ ನೀನು ಇವತ್ತು ಸಾಯಂಕಾಲ ಬಂದ ನಮ್ಮ ಮನಿಗೆ ಒಂದ್ 4 ಕೊಡ ನೀರ್ ಹಣಿಸಿ ಒಂದ್ 4 ರೊಟ್ಟಿ ಒಯ್ತಿದ್ರಿಪ್ಪ ಇವತ್ತು ಬರ್ಲಾಕಿಲ್ಲ ಅಂತ ತಪ್ಪಿನ ತರಕಿಲ್ಲನ್ರಿ ನಿಮ್ಗೆ ಹೌದ್ರಿ ಮತ್ತ ಏನ್ ತಕೊಂಡಿರ್ತದಿ ಕಾಲದಿ ಇಲ್ರಿ ನೋಡು ತಂಗಿ ಇವತ್ತು ನಮ್ಮ ಲಕ್ಷಾಧೀಶನೇ ಇರ್ಲಿ ಭಿಕ್ಷಾಪತಿನೇ ಇರ್ಲಿ ಹೌದಿಲ್ರಿ ಹೌದು ಕೇಳುವುದು ಕೇಳ್ಬೇಕಾಗ್ತದ ಬಾಳಪ್ಪನವರ ಇವತ್ತಿಗೆ ಲಕ್ಷಾಧೀಶನೇ ಇರ್ಲಿ ಅಥವಾ ಭಿಕ್ಷಾಪತಿನೇ ಇರ್ಲಿ ಹೌದು ಪ್ರತಿಯೊಬ್ಬರಿಗೆ ಪದ್ಧತಿಗಳು ಬೇಕು ಪದ್ಧತಿ ಕಳಿಯಬೇಕ್ರಿ ಕುಂಬಳದ ಕಾಯಿಗೆ ಮೇಲೆ ಕಬ್ಬಿನ ಕಟ್ಟು ಕೊಟ್ರೆ ಅದ ಕೊಳೆಯ ಬಲ್ಲದೆ ಬಲಿ ಮ್ಯಾಗ ಬಲ್ಲದೆ ನೋಡು ತಂಗಿ ಕುಂಬಳ ಕಾಯಿಗೆ ಕೆಂಪನ ಕಟ್ಟವನ್ನು ಕೊಟ್ಟರೆ ಕೊಳಲಿಕ್ಕೆ ಪ್ರಾರಂಭಿಸತೆ ಕರೆ ಬಲಿಲಿಕ್ಕೆ ಪ್ರಾರಂಭಿಸುವುದಿಲ್ಲ ಮೊದಲ ಕೊಳಕ ಕುಂಬಳಕಾಯಿ ಅದನ್ನು ಕೊಳಿಗುಡಬಾರ್ದು ನಿಮ್ಮ ಹತ್ರ ಬುದ್ಧಿವಂತರು ಕೂಡಿಕೊಂಡು ಒಂದ್ 8-10 ವರ್ಷ ಇಟ್ಟು ಬಿಡ್ಬೇಕು ತಿಳ್ಕೊಂಡು ಕೊಳಿಲಾರ್ದಂಗ ಅದ್ರ ಮ್ಯಾಲ ಒಂದು ಕೆಬ್ಬಣ್ಣ ಕಟ್ಟು ಮಡಿಸಿ ಒಬ್ಬರಿ ಮೂಲೆಯಾಗಿ ಇಟ್ಟು ಬಿಟ್ರೆ ಆದಷ್ಟು ತಂಗಿ ಕೊಳಕ ಪ್ರಾರಂಭಿಸ್ತೈತಿ ಅದ ಹುಟ್ಟಿಕೊಂಡು ಸ್ವಲ್ಪ ಬರ್ತದೇನು ಬರುದಿಲ್ಲ ಬರಂಗಿಲ್ಲ ಆದ ಕಾರಣ
ಜಾತ್ರಸ್ಯ ಮರಣಂ ಗೃಹಂ. ಯಾವ್ದು ಹುಟ್ಟ್ಯದ ನೋಡು ಒಂದ್ ದಿವ್ಸ ಸಾಯ್ಲಿಕ್ಕೆ ಬೇಕು. ಹಾ 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 ಯಾವ್ದು ಬ್ರೀಡಿಂಗ್ ಕಟ್ಟ್ಯದ ಹೌದ್ರಿ ಒಂದ್ ದಿವ್ಸ ಬೀಳ್ಲಿಕ್ಕೆ ಬೇಕು. ಬೀಳಾಕ ಬೇಕಲ್ಲ. ಇದು ಸೃಷ್ಟಿ ನೇಮದ. ಹಾ 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 ಇದನ್ನು ಮೀರಿ ನಡಿಬೇಕಂದ್ರೆ ಯಾರಿಂದಲೂ ಅಸಾಧ್ಯವಾದ ಮಾತು. ಹಾ ಹಾ ಹೋಗ್ಲಿ, ಈ ಶರೀರ ನಾಶವಾದ ಹೋದ ಬಳಿಕ ಹಾ ನಾಶ. ನಮ್ಮ ಭೂಮಿ ತಾಯಿ ಮೇಲೆ ಉಳಿದು ನಮ್ಮ ಕೀರ್ತಿ ಒಂದೇ ನೋಡಿ. ಹೌದೌದು ಹೇಳ್ರಿ. ಚಲುವ ಕೆಟ್ಟ ಒಂದೇ ಉಳಿತದ. ಹಾ 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 ಆ ಚಲುವ ಕೆಟ್ಟ ಒಂದರ್ಲ್ಯ ಮತ್ತೇನು ಉಳಿತದ ನಾವು ಏನಿಲ್ಲ. ನಮ್ ಸೆಲ್ಮ ಹೆಂಗಂತೀರಿ ನೀವು? ಪಂಕ್ತಿ ಒಳಗ ಬತ್ತಿ ಇರುತ್ತಲ್ಲ, ಬತ್ತಿ ಬತ್ತಿ ಅಂತೀವಿ ನಮ್ ಸೆಲ್ಮ. ಹೌದು ಪಂಕ್ತಿ ಒಳಗ ಬತ್ತಿ ಇರುತ್ತಲ್ಲ, ಅಷ್ಟೇ ದೀಪ ಕೊಡ್ದೈತೋ ಎಣ್ಣೆ ಆದ್ರೂ ಹಾಗೆ ಕೊಡ್ತಿರ್ತೈತೋ ತೆಗಿ ಏನು ಎಣ್ಣಿರು ಮಾತಾಟ ಉರಿತೈತೆ. ಹೌದು. ಎಣ್ಣೆ ಹಾಕಂಡ ಗಪಕನ ಆರತೈತಿ. ಹೌದಿಲ್ಲ? ಹೌದ್ರಿ. ನಮ್ಮ ಪುಣ್ಯವನ್ನು ನಾವು ಎಷ್ಟು ದಿನ ಅದನ್ನ ಭದ್ರವಾಗಿ ಇಟ್ಕೊಂಡ್ ಬಂದಿರ್ತೀವಲ್ಲ, ಹೌದು ನಮ್ಮ ಪುಣ್ಯ ನಮ್ಮನ್ನ ಕಾಪಾಡ್ತದ. ಯಾವ ದೇವರು ಕಾಡ್ಲಿಕ್ಕೆ ಸಾಧ್ಯವಿಲ್ಲ, ಯಾವ ದಿಂಡ್ರು ಕಾಡ್ಲಿಕ್ಕೆ ಸಾಧ್ಯವಿಲ್ಲ. ಹೌದು. ಇದರ ಸಲುವಾಗಿ ಈ ಚಿಕ್ಕದ ದೃಷ್ಟಾಂತ. ಹಾ ಹಾ ಹೇಳ್ರಿ. ಹಿಂದಕ್ಕೆ ದ್ವಾಪರ ಯುಗದಲ್ಲಿ ಹಾ 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 ದ್ರೌಪದಿ ಸೀರಿಸೋದಕ್ಕೆ ಮಾನಭಂಗ ಮಾಡುವಂತ ಸಮಯದಲ್ಲಿ ಹಾ ಹಾ ಶ್ರೀಕೃಷ್ಣ ಬಂದ ಅವಳಿಗೆ ಸಿರಿ ಕೊಟ್ಟ, ಮಾನ ಕಾಪಾಡಂತ ಎಲ್ಲಾರು ಹೇಳ್ತಾರೋ. ಹೌದು ಇದು ಪುರಾಣದಲ್ಲಿ ಬರ್ತದ. ಆಯ್ತಾಯ್ತು. ಆದ್ರೆ ದ್ರೌಪದಿ ಕೊಡು ಸೀರೆ ಇಟ್ಟ ಇದ್ರು ಕೃಷ್ಣ ಹತ್ತಿರ ಹಾ ಹಾ ಎಷ್ಟೋ ಹೆಣ್ಮಕ್ಳ ಅಪ್ಪನ ಹೋಗೇ ಇಲ್ಲೋ, ಏನ್ ಅಪ್ಪನೇ ಹೋದ್ರಲ್ಲ ಸೀರೆ ಕೊಡೋದು ಬಣ್ಣ ಹತ್ಯಾನೋ, ಏನು ದ್ರೌಪದಿ ಕೊಟ್ಟ ಸೀರೆ ಮಾಡಿದ್ರೆ ಕೃಷ್ಣ ಮರ್ತು ಬಿಟ್ಟು ಇಗಡಮ್ ತಿಗಡಮಣ ಬಿತ್ತಲ ತಂಗಿ. ಇದು ಹೆಂಗ ಬಾಳ ಇಗಡಮ್ ತಿಗಡಮಣ ಬಿತ್ತಿರ್ಲೇ ಇದು. ನೋಡು ತಂಗಿ, ಏನು ಈಗ ಏನು ನಾನು ವಿಚಾರ ಮಾಡಕತ್ತೇನಿ. ಏನಂತ? ದ್ರೌಪದಿಗೆ ಏನವರ ಸಿರಿ ಕೊಟ್ರಲ್ಲ, ಹೌದಾ? ಸೀರೆ ಕೊಟ್ಟಾರು. ಕೊಟ್ಟನು. ಅವ್ರಿಗೆ ಎಟ್ಟ ಕೊಟ್ರು, ಇನ್ನುಳಿದವ್ರಿಗೆ ಸೀರೆ ಕೊಡಾಕ ಶಭಾಷ್. ಏನ್ ಮಕ್ಕನೇ ಇದ್ದಿದ್ದಿಲ್ಲೋ, ಏನ ಶ್ರೀಕೃಷ್ಣ ಪರಮಾತ್ಮ ಕೊಡಾಕ ಸೀರೆನೇ ಇದ್ದಿದ್ದಿಲ್ಲೋ. ಶಬಾಷ್. ದ್ರೌಪದಿ ಪುಣ್ಯದ ಗಂಟೆ ಕಾಲ ಮಾಡಿಟ್ಟಿದಳು ಹೊಸ್ತಾದ ಹಾ ಹಾ ಇದ್ದಾಗ ಬಿಟ್ಟು ಓಡಿ ಬಂದು ಸೀರೆ ಕೊಡ್ಬೇಕಂತ ಕೃಷ್ಣ ಕೊಟ್ಟ. ಹಿಂಗಾತ್ರಿ. ಹಾ ಅಂತದೇನ್ ಮಾಡಿದಳು? ಅಂತದ್ ಏನ್ ಮಾಡಿರ್ರಿಕಿ? ಹಿಂದಕ್ಕೆ ದ್ರೌಪದನ ಕುಮಾರ ಇದ್ದಾಗ ದ್ರೌಪದಿ ಹಾ 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 ತನ್ನ ಸಖಿದೊಳಗೂಡಿ ನದಿಗೆ ಸ್ನಾನ ಮಾಡ್ಲಿಕ್ಕೆ ಅಂತ ಹೊರಟಿದ್ರು. ಏನು ಸ್ನಾನ ಮಾಡೋತಾ ಹೊಂಟ್ಲು. ಹೊರಟಿದಳು. ಹೌದು. ಅವರ ಹೋಗೋದಕ್ಕಿಂತ ಮುಂಚಿತವಾಗಿ ದುರ್ವಾಸ ಮಹರ್ಷಿಗಳು ಅದೇ ಸ್ಥಳದಲ್ಲಿ ಸ್ನಾನ ಮಾಡ್ತಾ ಇದ್ರು. ಹಾ 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 ಮಹರ್ಷಿಗಳು ಸ್ನಾನವನ್ನು ಮಾಡಿಸ್ರಲ್ಲಿ ನೀರಿನ ಸೆಳವಿಗೆ ಸಿಕ್ಕು ಅವರ ದರ್ಶನದ ಲಂಗೋಟಿ ನೀರಲ್ಲಿ ಹರಿದು ಹೋಯಿತು. ಏನ್ ಅವ್ರ ಲಂಗುಟಿ ಹರಿದು ಹೋಗ್ತರಿ. ಹೌದು. ಹಾ 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 ಲಂಗೋಟಿ ಹರಿದು ಹೋದ ಕಣ್ಣಲ್ಲಿ ಕಂಡು ದ್ರೌಪದಿ ಅಲ್ಲಿ ನಿಂತ್ಕೊಂಡು ಬಿಟ್ಲು. ಹಾ ಅಲ್ಲಿ ತನ್ನ ಗೆಳತಿಯರು ಕೂಡ ಹೌದು ಅದೇ ಸ್ಥಳಕ್ಕೆ ಬರೆದು ಎರಡು ಸರಿ ಹೋಯಿತು. ಹಾ 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 ಮಹರ್ಷಿಗಳು ಮನೆ ಅರಿತುಕೊಂಡು, ಮಹರ್ಷಿಗಳು ಮಾನಕ್ಕಿಂತ ಏನಮ್ಮ ದೇವಿ ಇಲ್ಲಿಂದ ಬೇಗ ಹೋಗಿಬಿಡ್ರಿ, ನೀವು ಹೌದು ನಾವು ನೀರಿಂದ ಮೇಲಿಕ್ಕೆ ಬರುವಂತ ನಾವು ಪರಿಸ್ಥಿತಿ ಒಳಗಿಲ್ಲ. ಹೌದು ಹೌದು ಅದಕ್ಕಾಗಿ ಈಗ ನಾವ ದಿಗಂಬರ ಸ್ವರೂಪಾಗಿ ನೀರಲ್ಲಿ ಕುಳಿತೀವಿ, ಕೂತೀವ್ರಿ. ನೀವು ಇಲ್ಲಿಂದ ಬೇಗ ಹೋಗಿಬಿಡ್ರಿ, ನಮ್ಮ ಮ್ಯಾಲ ಬರಬೇಕು ಅಂತ ಗುರುಗಳು ಹೇಳಿದ್ರು. ಹೌದು ಹೌದು ಗುರುಗಳೇ, ನಿಮ್ಮ ಸಲುವಾಗಿ ನಾವು ನಿಂತೀವಿ ದಂಡಿ ಮೇಲ, ನಿಮ್ಮ ದರ್ಶನವನ್ನು ತೆಗೆದುಕೊಂಡು ಹೋಗ್ಬೇಕಂತ ನಾವು ನಿಂತೀವಿ. ಇವ್ರು ನಮಸ್ಕಾರ ಮಾಡಕ್ರಿ. ಹೌದು. ಹಾ ಹಾ ನೀವು ಮ್ಯಾಲಕ್ಕೆದ್ದು ಬರ್ಬೇಕಂತ ಮೇಲಕ್ಕೆದ್ದು ಬರ್ಬೇಕು ತಿಳ್ಕೊಂಡು ದ್ರೌಪದಿ ಋಷಿಗಳಿಗೆ ಆಶೀರ್ವಾದ ಮಾಡಿದಳು. ಹಾ 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 ಅವಾಗಿ ಮಹರ್ಷಿಗಳು ಮನೆ ಅರಿತುಕೊಂಡು, ಮಹರ್ಷಿಗಳು ಬತ್ತಲೆ ಆಗ್ಯಾರು ನೀರಿನ ತಿಳ್ಕೊಂಡು ತನ್ನ ಮನದಲ್ಲಿ ಅರಿತುಕೊಂಡು ತನ್ನ ಹುಟ್ಟಿನ ಪೀತವರ ಶರೀರದ ಹರಿದು ನೀರಲ್ಲಿ ತೇಲಿಬಿಟ್ಲು. ನೀರಿನಲ್ಲಿ ತೇಲ್ಬಿಟ್ರಿ. ಹೌದ್ರಿ. ಹೌದು ಹೌದು ದ್ರೌಪದಿ ಬಿಟ್ಟಂತ ಸಿರಿ ಸೆರಗವನ್ನು ಮಹರ್ಷಿಗಳು ಸುತ್ತಿಕೊಂಡು ನೀರಿನಿಂದ ಮೇಲಕ್ಕೆದ್ದು ಬಂದು ಹಾ 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 ದ್ರೌಪದಿ ಏನಂತ ಆಶೀರ್ವಾದ ಮಾಡಿದ್ರು? ಏನಂತ ಮಾಡಿದ್ರು? ಹೇಳ್ರಿ. ಅಮ್ಮ ದ್ರೌಪದಿ, ಹಾ ಹಾ ಈ ವಸ್ತ್ರ ಸಲುವಾಗಿ ನನ್ನ ಮಾನ ಹೋಗೋ ಪರಿಸ್ಥಿತಿ ಬಂದಿತ್ತು. ದೇವತೆ ಹಾಗೆ ಬಂದು ಈ ವಸ್ತ್ರವನ್ನು ಕೊಟ್ಟು ಮಾನ ಕಾಪಾಡ್ದಿ. ಹೌದು ಇಂಥ ಸಂದರ್ಭ ಪರಿಸ್ಥಿತಿ ನಿನಗೊಂದ್ ದಿವ್ಸ ಬಂದು ಒದಗದೈತಿ. ಹೊರಗದಾಕಿ. ಆದ್ರಿ ನೀನು ನನಗೆ ಕೊಟ್ಟೆ ಸೋಟಿ ಅರಿವಿಯ ಪುಣ್ಯ, ಹಾ ನನಗೆ ಕೋಟಿ ಕೋಟಿ ವಸ್ತ್ರದ ಬಂದ ಮಾನ ಕಾಪಾಡ್ಲಿ ಅಮ್ಮ ಅಂತ ಆಶೀರ್ವಾದ ಮಾಡಿದಳು. ಹೌದು ಹೌದು ತಂಗಿ ಹೌದು. ನಾವಲಿಗೆ ಮಾಲಕ್ರೆ ದ್ರೌಪದಿ ಪುಣ್ಯದ ಗಂಟೆ ಕಾಲಿ ಮಾಡಿಟ್ಟಿದ್ಲು. ಹೌದು ಹೌದು ಕೃಷ್ಣ ಸಿರಿ ಕೊಡ್ಬೇಕಂತ ಓಡಿ ಬಂದು ಕೊಟ್ರಿ. ಕೊಟ್ರಿ. ದೇವ್ರ ನಮ್ಮನ್ನ ಕಾಯ್ತಾನ್ರಿ, ನಮ್ಮನ್ನ ಕಾಯ್ತಾನ್ರಿ, ನಮ್ಮನ್ನ ಕಾಯ್ತಾನ್ರಿ, ನಮ್ಮನ್ನ ಕಾಯ್ತಾನ್ರಿ. ಬರೀ ಎತ್ತರ ಕತ್ತಿಗಿಂತ ಹೆಂಗ್ ಕಾಯ್ಬೇಕ್ರಿ ಅವನು? ಎಲ್ಲಿ ಬೇಕಾಗ್ತದ್ರಿ? ಆ ನೋಡ ತಂಗಿ, ಹಾ. ಈಗ ಬ್ಯಾಂಕಿನೊಳಗ ಹೌದು ಹೌದಲ್ರಿ ಹೌದು ಹೌದು ಹಣ ಇಟ್ರ ಕೊಡ್ತಾರ. ಕೊಡ್ತಾರ. ಹೌದಲ್ರಿ? ಹೌದಲ್ಲ? ಹಣ ಹಿಡ್ದ ಹಾದಿ ಒಳಗೆ ಏನ್ ಮಾಡ್ತಾರ ತಂಗಿ? ಏನ್ ಮಾಡ್ತಾರ? ಚೆಂಡಿನ ಮೇಲೆ ಕೈ ಕೊಟ್ಟ ಮಂದ್ಯ ನುಗ್ಗಿಸ್ತಾರ. ನಿಜ. ಬಹಳ ಪಣ್ಣವರ ಹಾ ಹಾ ದುರ್ಲೋಭ ಮನುಷ್ಯ ಶರೀರ ಅಂತೇಳಿ ಮಾತೇನು ಹೇಳ್ತಿರುವರು. ಹಾ ಹಾ ಇಂಥ ಜನ್ಮ ಸಿಗಬೇಕಾದ್ರೆ ಎಷ್ಟೋ ದುರ್ಲೋಭ ಐತಿ. ಹೌದು ಹೌದು ನಾವ ಪವಿತ್ರದಂತ ಮಾನವ ಜನ್ಮ ಪಡೆದುಕೊಂಡು ಇಲ್ಲಿ ಬಂದು ನಿತ್ಯ ಅಂದ ಬಳಿಕ ನಾವು ಧರ್ಮದ ಮಾರ್ಗದ ಲಕ್ಷಣ ಕೊಡ್ಲಿಕ್ಕೆ ಮತ್ತೆ ಕೊಡಿದ್ರೆ ಯಾವಾಗ ಐತ್ರಿ? ಹೌದ್ರಿ. ಬಡತನಕ್ಕೆ ಉಣ್ಣುವ ಚಿಂತೆ, ಯಾ ಉಂಡರೆ ಉಡುವ ಚಿಂತೆ, ಚಿಂತಿನ ಇರ್ಲಿ. ಹುಟ್ಟ ಬಳಿಕ ಹೆಂಡ್ರ ಚಿಂತೆ, ಹೌದಿಲ್ಲ? ಹೆಂಡ್ರಾದಕ್ಕೆ ಮಕ್ಕಳ ಚಿಂತೆ, ಒಟ್ಟ ಚಿಂತೆ. ಮಕ್ಕಳಾದಕ್ಕೆ ಬದುಕಿನ ಚಿಂತೆ, ನೋಡ್ರಿ ಬದುಕಾದ ಬಳಿಕೆ
ಕೇಡಿನ ಚಿಂತೆ ಹೌದು ಕೇಡಾದ ಬಳಿಕ ಮರದ ಚಿಂತೆ ಹೌದು ಪ್ರತಿ ಜೀವಿ ಜನ್ಮ ತಾಳೆ ಬಂದ ಬಳಿಕ ಒಂದರಿಂದೊಂದು ಮನುಷ್ಯನಿಗೆ ಚಿಂತೆಗಳಿದ್ದೇ ಇರ್ತಾವ ನೋಡಪ್ಪ. ಹೌದು ತಂಗಿ ನನಗೊಂದು ಚಿಂತೆನೆ ಬಿಡುವಲ್ದವ. ಒಳಗ್ ಚಿಂತೆ ಇಟ್ಕೊಂಡ್ರಿ ಹಿರಿಯರ ನಾ ಅದಕ್ಕೆ ಬಂದನ್ರಿ ನಾ ಇದಕ್ಕೆ ಬಂದನ್ರಿ ಅಂತ ಸಾಪಳಕತ್ತೀಯ ರೀ. ನೀನು ಬಡವ ಅಂಬುದು ನನಗೆ ಅಷ್ಟೇ ಗುರ್ತಿಲ್ಲ, ಸರ್ವರಿಗೆಲ್ಲ ಗುರ್ತದ ಮಾತೈತಿ. ಹೌದು ಹೌದು ಸರ್ವರಿಗೆ ಅಟ್ಟ ಆಗ್ತಂಗಿ ಮತ್ರಿ ಈ ಮಣಕಾಣ ಮುಟ್ಟ ಸರಿ ಎಬ್ಸ್ಕೇಳಿ ಎಲ್ಲ ಗೊತ್ತಾಗತ್ತ ನನಗೆ. ಏನಂತ ಇವ್ ಬಡವದ ಅನ್ನೋದು. ಹೌದಾ? ಹೌದ್ರಿ. ಇಷ್ಟ ದಿನ ಬಡತನ ಪರಿಸರ ಇರ್ಲಿಕ್ಕಾಗಿ ಹೌದು ನಾನು ಬಂದ ಬಡವ, ಹಾ ನನಗೆ ಏನಾದ್ರೂ ಬೇಕಾಗಿದಾರ್ರಿ ಹಾ ಅಂತ ಉಡಿ ಒಡ್ಡಿ ಬೇಡ್ದು ಅಭಿಮಾನ ಕಾಡ್ತಿರ್ಬೇಕು. ಅಲ್ಲ ಇವ್ರ ಮನೇಲಿ ಗಂಡು ಮಕ್ಕಳು ಯಾರು ಇಲ್ಲ, ಹೆಣ್ಮಗಳು ಒಬ್ಬಳಿದ್ದಾಳೆ. ನನ್ನ ಬಡತನ ಈಕೆ ಮುಂದೆ ತೊಡ್ಕೋಬೇಕಾದ್ರಿ ಈಕೆ ನನ್ನ ಏನು ಕೊಡಬಲ್ಲವಳು ಅಂತ ನಿನ್ನಲ್ಲಿ ಅಭಿಮಾನ ಕಾಡ್ತಿರ್ಬೇಕು. ಏನ್ರಿ ನನ್ನ ಗಂಡ ಮಂದಿರ ಇರ್ಲಿಕ್ಕೆ ಏನಾಯ್ತು, ಮನಿ ಒಳಗೆ ನಾ ಇದ್ದೀನಿಲ್ಲ. ಏನಿನ ಕಾಲ ಕಡಿಬೇಕು, ರೊಕ್ಕ ರೂಪಾಯಿ ಬೇಕು, ಅರಿವಿ ಆಂಚಡಿಬೇಕು, ಬೇಗ ಹೇಳಿ ಕೊಟ್ಟು ಬಿಡ್ತೀನಿ. ಎದಕ್ ಬಂದಂತೀಯ ಅಂದ್ರೆ ನಾ ಏನ್ ಹೇಳ್ತಾಳ ಏನೋ ಅಂತ ಪಲ್ಲಾಗಿ ಬಾಯ್ಕಿಸ್ಕೊಂಡಿದ್ದಾನಿ. ನಮ್ಮ ಸಾಹುಕಾರ ಸಂಘದ ಪುಣ್ಯದಿಂದ ರೊಕ್ಕ ರೊಕ್ಕ ರೂಪಾಯಿ ರೂಪಾಯಿ ಬೆಳ್ಳಿ ಬೆಳ್ಳಿ ಬಂಗಾರ ಬಂಗಾರ ತುಂಬಿ ತುಳುಕ್ತದ ನನ್ನ ಮನ್ಯಾಗ. ಎಟ್ಟ ನಿನ್ನ ಮನೇಲಿ ಎಟ್ ಐಶ್ವರ್ಯ ತುಂಬಿ ತುಳುತ್ತದಕ್ಕಾಗಿ ಇವತ್ತಿನ ದಿವಸ ನನ್ನ ಮನೆ ಬರ್ಬೇಕಾದ್ರ ಕಾರಣ ಏನು? ಕಾರಣಿತ್ತವ ಕಾರಣ ಇತ್ತು. ಹ್ಞೂನ್ರಿ. ಏನ್ ಕಾರಣ ನೋಡೋ ತಂಗಿ, ಅದ ಇರ ಕಾರಣವ ನೀವ ಏನು ಬಿನ ಕಾರಣ. ಹೌದು ತಂಗಿ. ಅಂದ್ರೆ ಏನು ಕೆಲಸ ಇಲ್ಲಿಗೆ ಓಡಿ ಬಂದೀಯಾ? ನೋಡು ತಂಗಿ, ಇಲ್ಲಿ ಲೋಕಾಂತದಲ್ಲಿ ಹೇಳು ಮಾತಲ್ಲ, ಮತ್ತೆ ಏಕಾಂತದಲ್ಲಿ ಹೇಳ್ಬೇಕಾಗ್ತದೆ. ಏಕಾಂತದಲ್ಲಿ ನೀನು ಹೇಳುವ ಮಾತು ಏಕಾಂತದಲ್ಲಿ. ಹೌದು ತಂಗಿ. ವೇದ ಶಾಸ್ತ್ರ ಪುರಾಣ ಪಂಡಿತ ಪದವಿ ಅನಿಸಿಕೊಂಡಾಗ ಹಾ ಬ್ರಾಹ್ಮಣ ಜಾತಿಯಲ್ಲಿ ಬಂಗಾರ ಕ್ರೀಡೆ ಹಾಕೊಂತ ಇಡಕತ್ತಿದ್ದೆ ನೋಡು ನೀನು. ಹೌದಿಲ್ಲ? ಹಾಕೊಂದಿಲ್ಲ ಮತ್ತ ಹಾಕೋಣ. ಅದೇನು ಉಳ್ಕಾದು ಸರ್ ನನಗೆ ಬೇಕಾಗಿಲ್ಲ. ಏಕಾಂತ ಅಂದ್ರೆ ಯಾತಲಕಂತಾರ ಹಿಂಗ ತಂಗಿ. ನೋಡು ತಂಗಿ, ಯಾರು ಎಲ್ಲದ ಸ್ಥಳಕ್ಕೆ ಏಕಾಂತ ಅನ್ನುತ್ತಾರೆ. ಶಬಾಷ್. ಯಾರು ಮನೆಯಲ್ಲಿ ಇರೋ ಸ್ಥಳಕ್ಕ ಏಕಾಂತ ತಾರು. ನಮ್ಮ ಮನಿ ಒಳಗೆ ಯಾರಿದ್ದಾರೆ ಈಗ? ನೀ ತಂಗಿ, ನಾ ಅಣ್ಣ. ಹೌದು. ಹೌದ್ರಿ. ಮತ್ತಿದ್ ಏಕಾಂತ ಆತೋ ಎಲ್ಲಿಟ್ಟಿ ಬುದ್ಧಿ? ನಿನ್ ಮುಂದಾದ್ರೂ ಹೇಳ. ಗದ್ದ ಗುಂಡಯ್ಯ ಅಲ್ಲಿವರೆಗೆ ಆ ಗಚ್ಚಿಗೆ ಹಾಪಿಲ್ ಈ ಗಚ್ಚಿಗೆ ಹಾಪಿಲ್ ಅದ್ ಯಾವ್ದೋ ಡ್ರಾವಿಡ್ ಕೂಡ ಜಗತ್ತಾಗಿ ಇಟ್ಟೆಲ್ಲ ತ್ರಾಸ್ ತಕೊಂಡ್ ಇಲ್ಲಿ ಬಂದಿತ್ತಿ ಅಂದ ಬೆಳಕ ನಿಮ್ಮಂತವ್ರು ಬರೀ ಕೈಲಿ ಹೆಂಗ್ ಕಳ್ಸಕ್ ಬರತ್ರಿ? ಬರ್ದ್ರಿ. ನಿನಗೆ ಸಹಾಯ ಮಾಡಿ ಕಳಿಸ್ತೀನಿ. ಅದೇನಿದ್ರು ಚೆನ್ನಾಗಿ ಹೇಳು. ಏನ ಕಾರಣ ಮಾಡಿ ಬೇಡವ ಹಿಂಗ ತಂಗಿ. ಏನು ನೋಡು ತಂಗಿ, ಮಾನ್ಯ ಬಸವಣ್ಣಪ್ಪಿಗೆ ಎಲ್ಲಾರು ಹೋಗಿರಲ್ವಾ? ಹೆಂಗ ಮಾನ್ಯ ಸ್ವಾಮಾರ್ವನ ಏನು ಬಸವಣ್ಣಪ್ಪಗ ಹೋಗಿರೇನು ವಾಣಿ? ಹೋಗಿದ್ವಲ್ಲ. ಹೋಗಿದ್ರಿ. ನೋಡು ತಂಗಿ, ಹೋಗಿ ಮರಳಿ ಮಣ್ಣಿಗೆ ಬಂದ್ರಿ. ಏನು ಪ್ಯಾಟ್ಯಾಗ ಬಂದ್ರಿ? ದೇವ್ರಿಗೆ ಹೋಗಿ ನಾವು ದೇವ್ರ ದರ್ಶನ ತೆಗೆದುಕೊಂಡು ಮರಳಿ ಮನೆಗೆ ಬಂದ್ಬಿಟ್ಟಿವಪ್ಪ. ಆಗಲ್ಲ ಆಗಲ್ಲ. ಮತ್ತೆ ಹೇಗ್ರಿ ಪ್ಯಾಟ್ಯಾಗ ಹಾದ ಬಂದ್ರ ನೋಡಿ 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 ನಾ ಮರ್ತೇ ಬಿಟ್ಟಿದ್ದೀನಿ. ಪ್ಯಾಟಿಲ್ ಹೋಗಿ ಬಂದಿನಿ. ಪ್ಯಾಟ್ಯಾಗ ಹೋಗಿರಿ? ಹೌದು. ನೋಡು ತಂಗಿ, ಪ್ಯಾಟ್ಯಾಗ ಎಲ್ಲಿ ಕಾರಣಕ್ಕೆ ಹೋಗಿದ್ದಿ? ಅದಕ್ಕೆ ಬೇಕಾತಪ್ಪ ನಿನಗ? ಅಲ್ಲ ಗಜ್ ಬರ್ಬೇಡ ಕೇಳ್ತಾನ ಮತ್ತೆ. ನೋಡು ತಂಗಿ, ಅಲ್ರಿ ಮಾಸ್ತರಿ ನಮ್ಮ ಮನ್ಯಾಗ ಕೇಳಂಗಿಲ್ರಿ ಹಿಂಗ ನನ್ನ. 2 ದಿವಸ ಮನಿ ಬಿಟ್ಟು ಹೋಗಿದ್ದಿ, ಏನ್ ಯಾವಾರ ನಿಂದು, ಎದಕ್ ಹೋಗಿದ್ದಿ, ಮನಿ ಕಡೆ ಗತಿ ಏನ ನನ್ ಮನ್ಯಾಗ ಕೇಳಂಗಿಲ್ರಿ ಹಿಂಗ. ಕೇಳಂಗಿಲ್ಲ? ಹೌದು. ಇಲ್ಲಿ ನೋಡು ತಂಗಿ, ನೀವು ಪ್ಯಾಟ್ಯಾಗ ಏನ್ ಕಾರಣಕ್ಕೆ ಹೋಗಿದ್ರಿ ತಂಗಿ? ನಾನು ಸಹಜಿಕ ಕೇಳಿನಿವ. ಸಹಜಿಕನ ನಮಗೆ ಕುಂಕುಮ ವಿಭೂತಿ ಬೇಕಾಗಿತ್ತು, ತರಬಾಗ ತಿಳಿಕೊಂಡು ಪ್ಯಾಟ್ಯಾಗ ಹೋಗಿದ್ದೀವಪ್ಪ. ನೋಡು ತಂಗಿ, ಏನು ಏನ ಕುಂಕುಮ ಇವತ್ತು ತೆಗೆದುಕೊಂಡು ಬರ್ಬೇಕಂತೇಳಿ ಆ ಪ್ಯಾಟ್ಯಾಗ ಹೋಗಿದ್ರಲ್ಲ? ಹೌದು. ಅದ ರೋಡಿಗೆ ಸಂಗದ ಮನಿ ಐತಿವ. ಅದ ರೋಡ್ ಹೆಚ್ಚ ಸಂಗದ ಮನಿ ಐತಿವ ಇರ್ಬೇಕು. ಆಗಲ್ಲ ಆಗಲ್ಲ. ಹೇಗ್ರಿ ಅವರ ಊಟ ಮಾಡಿ ಹೊರಗೆ ಕೂತಿದ್ರಂತ, ನೀವು ಆಮೇಲೆ ಆಮೇಲೆ ಅವರು ನಿಮ್ಮನ್ನ ನೋಡಿದ್ರತ್ವ. ಇದ ಮಾತು ಹೌದಲ್ರಿ? ಅಲ್ರಿ ಏನ್ ಹೇಳ್ತಾನೆ ಏನೋ ಅಂತ ಹಿರಿಯರ ಹಂಗ ಬಾಯಿ ತರ್ಕೊಂಡ್ ನಿಂತ ಬಿಟ್ಟಿದ್ದೇನ ನೋಡ್ರಿ. ನಾವ್ ಪ್ಯಾಟೆಗೆ ಹೋದ ಕರೆ
ಅದ ಪ್ಯಾಟ್ರಿ ಹೊಡಿ ಐತಂತ ಹೇಳ್ತಿ ಅವ್ರ ಮನಿ ಮತ್ತ ನಾವ್ ಬರೋ ಮುಂದೆ ನೋಡ್ಬೇಕಲ್ರಿ ಯಾವ ದೊಡ್ಡ ಮಾತು ಆಗಲ್ಲ ಮತ್ತೆ ಹ್ಯಾಗ್ರಿ ನಾ ಅವರು ಯಾರು ಏ ಬಳಸಿ ಹುಡುಗತೆ ಮಾತಾಡಬೇಡ ಏನು ಅವ್ರು ಏನದಾರ್ಲ ಯಾರದಾರು ಸಂಗಪ್ಪನವರು ಇರ್ಬೇಕು ನಿಮ್ಮನ್ನ ನೋಡಿದ್ರತ್ತವ ಅಲ್ರಿ ಹಿರಿಯರ ರೋಡ್ ಹೆಚ್ಚು ಮನಿ ಕಳಿಸ್ಕೊಂಡ್ ಕೊಡ್ತಾರಲ್ಲ ರೋಡ್ ಯಾರು ಹೆಣ್ಮಕ್ಳು ಬಂದ್ರಪ್ಪಲೆ ಕಣ್ಣು ಮುಚ್ಕೊಂಡು ಬಾಗಿಲ ಹಾಕೊಂಡು ಒಳಗೆ ಕೂತ್ ಬಿಡದನ್ರಿ ಹೋಗ್ತನಕ ನನ್ನ ಕರೆದು ಏನ್ ಹೇಳಿರು ಎಲ್ಲ ಬಹಳಪ್ಪಣ್ಣ ಹಾ ನಿನ್ನೆ ದಿವಸ ನಿಮ್ಮ ತಂಗಿ ಗಂಗೂಲಿ ಹಾದು ಹೋಗ್ಯಾಳು ರೀ 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 ಹೊದದ ಕರೆ ಐತ್ರಿ ಏನೋ ಅವ್ರು ಕರೆದು ಏನ್ ಹೇಳಿದ್ರು ಎಲ್ಲ ಬಾಳಪ್ಪಣ್ಣ ನಿನ್ನೆ ದಿವಸ ನಿಮ್ಮ ತಂಗಿ ಗಂಗೂಲಿ ಹಾದು ಹೋಗ್ಯಾಳು ಹೌದು ಬಿಡ್ರಿ ಹೊದದ ಕರೆ ಐತಿ ಹೌದು ಮತ್ತೇನೋ ಅವ್ರು ಏನಂದ್ರು ಕರೆದು ಏನ್ ಹೇಳಿದ್ರು ಇಲ್ಲಿ ಹಾದು ಹೋಗ್ಯಾಳು ಇಲ್ಲಿ ಹಾದು ಹೋಗ್ಯಾಳು ಅವ್ರನ್ನ ಕರ್ಕೊಂಡು ಬಂದ ಇಂಥ ಮಾತು ಹೇಳೋ ಸಲುವಾಗಿ ಅಲ್ಲಿ ಇದುವರೆ ಓಡಿ ಬಂದಿಲ್ಲ ಆಚೆ ಕಡೆ ಅಲ್ಲೊಲ್ಲಕ್ಕ ಇದು ಅಲ್ಲೊಲ್ಲಕ್ಕ ಕೇಳುವುದಕ್ಕ ಅಲ್ಲದ ಮಾತು ಆಡುವುದಕ್ಕ ಇದು ಅಲ್ಲೊಲ್ಲಕ್ಕ ಇದು ಅಲ್ಲೊಲ್ಲಕ್ಕ ಕೇಳುವುದಕ್ಕ ಅಲ್ಲದ ಮಾತು ಗೆಳತನ ಬೇಕಾದ್ರ ಕೊಡು ನಿನ್ನ ಹೆಂಡತಿನ ನಿನಗ ಬೇಕಾದರ ಕೊಡು ನಿನ್ನ ಹೆಂಡತಿನ ಇದು ಅಲ್ಲೊಲ್ಲಕ್ಕ ಇದು ಅಲ್ಲೊಲ್ಲಕ್ಕ ಕೇಳುವುದಕ್ಕ ಅಲ್ಲದ ಮಾತು ಇಂಥ ಕುಂಟಲತನ ಬಿಟ್ಟ ಬಿಡೋ ಬಾಳನಿ ಇಂಥ ಕುಂಟಲತನ ಬಿಟ್ಟ ಬಿಡೋ ಬಾಳನೀನ ಇದು ಅಲ್ಲೊಲ್ಲಕ್ಕ ಇದು ಅಲ್ಲೊಲ್ಲಕ್ಕ ಕೇಳುವುದಕ್ಕ ಅಲ್ಲದ ಮಾತು ಗೆಳತನ ಬೇಕಾದ್ರ ಕೊಡು ನಿನ್ನ ಹೆಂಡತಿ ನಿನಗ ಬೇಕಾದರೆ ಕೊಡು ನಿನ್ನ ಹೆಂಡತಿನ ಅಲ್ಲೊಲ್ಲಕ್ಕ ಇದು ಅಲ್ಲೊಲ್ಲಕ್ಕ ಕೇಳುವುದಕ್ಕ ಅಲ್ಲದ ಮಾತು ಅಯ್ಯ ಯವ್ವ ಏನ್ ಮದಿಕೆ ಅಯ್ಯ ಯಪ್ಪ ಅಯ್ಯ ಯಪ್ಪ ಯಪ್ಪ ಏನು ಅದಕ್ಕೋ ಅಯ್ಯ ಯವ್ವ ಅಯ್ಯ ಯವ್ವ ಅಯ್ಯೋ ಯಪ್ಪ ಅಯ್ಯ ಏನು ಅದಕ್ಕಿರೇ ನಮ್ಮವ್ವ ಅಯ್ಯ ಅಯ್ಯ ಯವ್ವ ಯವ್ವ ಅಯ್ಯೋ ಏನೆಲ್ಲವೂ ಮುರಿದು ಯಪ್ಪ ಅಯ್ಯ ಅಯ್ಯಪ್ಪ ಅಯ್ಯೋ ಅಯ್ಯೋ ಅಯ್ಯ ಅಯ್ಯವ್ವ ಅಯ್ಯೋ ಅಯ್ಯೋ ಯಪ್ಪ ಅಯ್ಯೋ ಅಯ್ಯ ಪರಸ್ತ್ರೀ ಹೆಣ್ಮಕ್ಳು ಅಂದ್ರೆ
ಮತ್ತೊಂದು ಮನೆ ಹೆಣ್ಮಕ್ಳು ಅಂದ್ರೆ ನಿನ್ನ ಕಣ್ಣಲ್ಲಿ ಹೇಗೆ ಕಾಣಿಸ್ತಾರೆ? ಆ? ತಪ್ಪಾಗೈತೆ ನಿನ್ನ ಕಾಲು ಬಿಡ್ತೀನಿ, ನಿನ್ನ ಕಾಲು ಬಿಡ್ತೀನಿ, ಬಿಟ್ಟ ಬಿಡವ ಬಿಟ್ಟು ಬಿಡಿ ನಮ್ಮವ್ವ. ಅಯ್ಯೋ ಅಯ್ಯೋ ಕೆನ್ಕಿನ್ ಚಲದ ದುರ್ಗ ಮರ್ಗವಣ ಪಕ್ಕಿದ್ದೇನೆ. ಏನಿಲ್ರಿ ಆ ಏನಿಲ್ಲ ತೇಕಾತಿದ್ ಯಾಕೆ ಮತ್ತೆ? ಏನು ಒದಿಕೋ ಅಪ್ಪ. ಅಯ್ಯ ಬ್ಯಾಡ್ಯವ್ವ ತಂಗಿ, ಇದು ನಮ್ಮ ಮನೆಯ ಹಿಂಗ ಹತ್ತು ಬನ್ನಿ ಮತ್ತಾರ ಮನೆಗೆ ನನ್ನ ಜೀವನ ಗತಿ ತಪ್ಪಾಗತ್ತೆ ಅವನಿನ ಕಾಲ ತಪ್ಪಾಗಿದೆ ಯಪ್ಪ, ಹ್ಞೂ ಬಿಟ್ಟು ಬಿಡ್ಬೇಕು. ಹ್ಞೂ ಅಂದ್ರೆ ಇದು ಚಲೋ ಕೆಲಸ, ಇದು ಕೆಟ್ಟ ಕೆಲಸ ಅನ್ನೋದು ತಿಳಿದಿಲ್ ಬಿಟ್ಟು ನಿನಗೆ. ತಂಗಿ ತಿಳಿಲ್ಲ ಹರ್ಕಬೇಡ ನೀವ, ತಿಳಿದ ಬಂದೀಯ. ಅದ ಸುಧಾರಣೆ ಕಳಿಸಿದ ಏ ಮುಂದೆ ಓಡಬೇಡ. ತಿಳಿಲಾರ್ಕಾಗಿ ಬಂದಿದ್ದೀನಿ, ತಿಳಿಲಾರ್ಕಾಗಿ ಬಂದಿನಿ ಅಂತ ಭಾಳ ಅಲ್ಬೇಕತ್ತೀಯ. ಹಂಗ್ಯಾಕಂದ ನರಿಗೀತೆ ತಿಳಿಲ್ಲ ನಿಜವಾಗೂ ತಿಳಿಗಿಡ ಆಗಿದ್ರಿ. ತಿಳಿಲಾರ್ಕಾಗಿ ಬಂದಿದ್ದೀನಿ, ತಿಳಿಲಾರ್ಕಾಗಿ ಬಂದಿನಿ ಅಂತ ಭಾಳ ಅಲ್ಬೇಕತ್ತೀಯ. ಅವರ ಅವ್ನ ಮೋತಿ ಹಾಕ ನೋಡ್ರಿ ಸ್ವಲ್ಪ ನನಗೂ ಪಾಪ ಅನಿಸ್ತದ. ಆದ್ರಿ ಒಟ್ಟ ತಿಳಿಯಂಗಿರೋದು ಈ ಮಾತು ಖರೆ ಏನ್ರಿ ನಿಮ್ದು? ತಂಗಿ ಸತ್ಯವಾಗಿ ನಡೀತಿಲ್ಲ. ನಿಜವಾಗಲೂ ತಿಳಿಗಿಡಿ ಆಗಿದ್ರಿ, ಸತ್ಯವಾಗಿ ಬುದ್ಧಿಗಿಡಿ ನೀನ್ ಆಗಿದ್ರಿ. ಏನು ಇದೊಂದ್ ಸಲ ಪಾಪ ತಿಳಿದಾಕ ಬಂದೈತಿ ಬಿಟ್ಟು ಬಿಡ್ತೀನಿ ಆ ಮಾತು ಬೇರೆ. ಆದ್ರೆ ಈಗ ಹೆಂಗ್ ತಿಳಿಯಂಗಿಲ್ತ, ನೀನ್ ನನ್ನ ಮನೆಗೆ ಬಂದಿ ನೋಡು. ನಿನ್ನ ಮನೆಗೆ ಬೇರೆ ಯಾರಾದ್ರೂ ಗಂಡು ಮಕ್ಕಳು ಬಂದು ನಿನ್ನ ಮನೆ ಒಳಗಿನ ಹೆಂಡತಿನ ಇದೇ ರೀತಿಯಾಗಿ ಕೇಳಿಬಿಟ್ರೆ ಎಂತ ಮಾತನಾಡಿದ ಬಾಳ ನೀನ, ಎಂತ ಮಾತನಾಡಿದ ಬಾಳ ನೀನ, ಎಂತ ಮಾತನಾಡಿದ ಮಾತನಾಡಿದ ಕಣ್ಣು ಸಾಗಿ ಮಾಡಿದ ಕುಂಟಲತಾನ, ಕಣ್ಣು ಸಾಗಿ ಮಾಡಿದ ಕುಂಟಲತಾನ, ಬಾಳ ನೀನ, ಎಂತ ಮಾತನಾಡಿದ ಬಾಳ ನೀನ, ಮಾತನಾಡಿದ ಬಾಳ ನೀನ, ನನ್ನ ಗಂಡ ಮೈದುನ ಬಹಳ ಕ್ಯಾಟೋ, ನನ್ನ ಗಂಡ ಮೈದುನ ಬಹಳ ಕ್ಯಾಟೋ, ಬಾಳ ನೀನ, ಎಂತ ಮಾತನಾಡಿದ ಬಾಳ ನೀನ, ಎಂತ ಮಾತನಾಡಿದ ಬಾಳ ನೀನ. ಅಯ್ಯೋ ಅಲೋ ಗಂಡ ಸಾಗಿ ಮುಖದ ಮೇಲೆ ಮಿಷಿನ್ ಹೊತ್ತಿ ಅದಾ ಬಿಡುವ ಆ? ಅದಾ ಬಿಡ್ರಿ ಅಂದ್ ನೋಡ್ರಿ ಏನಾವ್ ಬಿಡ್ರಿ ಮೀಸಿರಿ. ಇಂಥ ಮಿಷಿ ಹೊತ್ತ ಇಂಥ ಕುಂಟತನ ಕೆಲಸ ಮಾಡಕ್ ರಾಜಗುರು ತಂಗಿ ಮೇಡ ನಾಳೆ ಮೇಡ ನೋಡು ತಂಗಿ, ಏನು ನಿಮ್ಮತ್ತ ಹೆಣ್ಣು ಮಕ್ಕಳು ಮಾಡಿದ್ರ ಕುಂಟತನತಾರ. ನಮ್ಮಂತ ಹೆಣ್ಮಕ್ಳು ಮಾಡ್ರಿ ಅದಕ್ಕೆ ತಾರು ಕುಂಟಿಲ್ತಾನ. ಕುಂಟತನ ಅದೇ ಮಾತಾ ಅದೇ ಉದ್ಯೋಗ. ನಿಮ್ಮಂತ ಗಂಡ ಮಕ್ಕಳು ಮಾಡ್ರಿ ಇದಕ್ಕ ಓಕಿಲ್ತಾನ ಅಂತಾರ. ಓಕಿಲ್ತಾನ ಅಲ್ರಿ ಹೆಣ್ಮಕ್ಳು ಕಾಲಾಗ ಬಿದ್ದು ಒದ್ದಾಡವ್ರಿಗೆ
ಡಿಗ್ರಿ ಹಿಡ್ದೊಡ್ ಅನ್ಬೇಕು ಅವ್ರಿಗೆ ಎಷ್ಟೋ ಮಾಡ್ರಿ ಹೆಣ್ಣು ಮಕ್ಕಳಲ್ಲವ, ಏ ಎಷ್ಟೋ ಮಾಡ್ರಿ ಗಂಡ ಮಕ್ಕಳ ತಂಗಿ ಹೆಣ್ಮಗಳೇನಿ ತಂಗಿ ಗಂಡ ಮಕ್ಕಳರ್ಲಿ. ನೋಡು ನೀನ್ ಒಬ್ಬನೇ ಪರಿಸ್ಥಿತಿ ಸಾಕು, ನೋಡಿದ್ರೆ ಸಾಕು. ಇಂಥ ಉದ್ಯೋಗ ಯಾರು ಹೆಣ್ಮಕ್ಳು ಮಾಡ್ಲಿ ಯಾರು ಗಂಡ ಮಕ್ಕಳು ಮಾಡ್ಲಿ ಮುಂದೆ ಎಂತದ್ ಬಂದು ಒದಗತೈತಿ ಎಂಬುದನ್ನ ಎಲ್ಲಾರು ನೋಡ್ಲಿಕ್ಕೆ ಇದ್ದಾರ. ಎಲ್ಲ ಗಂಡ ಮಂದಿರ ಬರೋರು ಸುಮ್ಮನೆ ನೋಡು ತಂಗಿ, ನಿನ್ನ ಗಂಡ ಭಾವ ಮೈದೂರ ಬರೋವರಿಗೆ ಇಲ್ಲಿನ ಕಟ್ಟಬೇಡ, ಆದ್ರೆ ಆದ್ರೂ ನನ್ನ ಬಿಟ್ಟು ಬಿಡು. ಏನ್ರಿ ಪಂಟ ಬಡ್ದು ಹೊಂಟ ಹೋಗ್ಕೊಂಡು ತಿಳ್ಕೊಂಡು ಡಾಂಬಿಕ್ ಮಾಡಕ್ ಹೋಗ್ಬೇಡ ನನ್ನ ಮುಂದೆ. ನೀನು ಎನ್ನ ಗಂಡ ಮದುವೆ ಬರೋ ಸಮಯ ಆಗ್ಯದ, ಇಲ್ಲಿ ಕಂಬ ಕಡ್ತಾನು ಸುಮ್ಮನೆ ಇತ್ಕೋ. ನೋಡು ತಂಗಿ, ಏನ್ ನೋಡುದಿಲ್ಲ ಪಡುದಿಲ್ಲ ಸುಮ್ಮನೆ ನಿಂತ್ಕೊಂಡಿ ಬೇಷೆ. ಕಾಲು ಹಿಡಿದಲ್ಲಿ ಬಿಟ್ಟು ಬಿಡವ ತಂಗಿ. ಇಲ್ಲಿದ ನಾನು ಬಿಚ್ಚಿ ಬಿತ್ತಿ ಆದ್ರೆ ವರ್ಷ ತುಂಬ ಕೊಡೋಲ್ಲ ಅನ್ನೋದು ಗಲ್ಲು ಹಡಿತೀನಿ ನೋಡುವ. ನೀ ನಿನ್ನಂತದ ಗಂಡ ಮಗ ಹಡಿತೀರಿ ನೋಡ್ರಿ ಅವರ. ಅವನಂತ ಗಂಡ ಮಗ ನಾ ಹಡ್ದೀನಿ ಅಂದ್ರ ನನಗೇನು ಕೊಡ್ತೀರಿ? ಮನೆ ಮಂದಿ ಕೊಡ್ಲಿತನ ಮಾಡ್ಕೋದು ಏತರ ಬಗಿನ ಹರಿದೋತಲ್ಲ ಅಂತದ ಅಲ್ವಾ. ನನ್ನಂತ ಸ್ವರೂಪದ ಹೇಳಿನ ಇನ್ನು ಎರಡು ಬಿಟ್ಟಿನಿ ಅಂದ್ರೆ 3 ತಿಂಗಳು ಮುಟ್ಟಿ ನೋಡ್ಕೋಬೇಕು ನೀನು. ಏನ ಹಂಗ ಮಾಡ್ದಾಡುವ ದೋತ್ರಾಗ ತೋರಿಸಿದಿ ಹಂಗ ತೊಯ್ದು ಬಿಡುವ. ಹಂಗ ತೊಯ್ತು ದೇವ್ರ ನಿಮ್ಮಂತರ ಬಾಯಿ ಸಹಿತ ಕೊಡಬಾರ್ದಾಗಿತ್ತ. ತಪ್ಪು ಮಾಡ್ಯಾನ ಅವನು. ಎದೆ ಕೊಟ್ಟಾನ್ರಿ? ಎದೆ ಕೊಟ್ಟಾನ ಬಾಯಿ ದೇವ್ರಿ? ಹೌದು. ನಾನ್ ನಿಮ್ಗೆ ಗೊತ್ತಲ್ಲನ್ರಿ? ನಿಮ್ಮಂತ ನಾ ಎಲ್ಲಿ ಓದ್ಕೊಂಡನ್ರಿ? ಹಿಂಗ್ರಿ ಓದ್ಕೊಳಕ್ ದೊಡ್ಡ ಪ್ರವೀಣ್ರಲ್ಲ ನೀವು. ನೋಡ ತಂಗಿ, ಎದೆ ಕೊಟ್ಟಾನ ದೇವ್ರ? ಹರ್ರೆಗೆ ಹತ್ತಕೊಂಡು ಎದ್ದ ಬಿಡುದ್ರಿ. ಎದಕ್ಕ? ಕೈಯಾಗ ತೆಬಿದ್ದು ತಗೊಡದ್ರಿ. ಅಲ್ರಿ ಅವರ ದೇವ್ರ ಬಾಯಾಗ ಕೊಟ್ಟನಂತ ನಾ ಕೇಳ್ತೇನ್ರಿ. ಹರಗದ ರೂಪಾಯಿ ಎದ್ದ ಬಿಡುದಂತ ಆ ತೆಬಿಗೆ ತಗೊಂಡ ಹೇಳ್ರಿ ಕೇರ್ಲ. ಹಂಗ ಎದ್ದವ್ರು ಹೋಟೆಲ್ಗೆ ಹೋಗುದ್ರಿ ಊರಾಗ್ರಿ. ಎದ್ ರೂಪಾಯಿ ಹಟಕ್ ಹೋಗ್ಯ ಹೋಟೆಲ್ಗೆ ಹೋಗುದ್ರಿ. ಹಾ ಅಲ್ಲಿ ಹೋಗಿ ಏನ್ ಮಾಡ್ತೀಯ? 2 ಪುರೇರಿ, ಹಾ 1 ಕೇತಿ ಕುಡಿದ್ರಿ. 2 ಪುರಿದಿತ್ಯಾ? 2 ಪ್ಲೇಟ್ ರೀ. ಅದ 2 ಪ್ಲೇಟ್ ಬಿಡು ಗೊತ್ತಾಯ್ತು. ಹ್ಞೂನ್ರಿ. ಹಾ ಹ್ಞೂನ್ರಿ. KTS ಒಂದರಿ. ಒಂದ? ಹ್ಞೂ ದೋ. ಅಲ್ಲ ಬಿಲ್ ಮತ್ತೆ ಬೇಸಿ ಆಗೋದಲ್ಲ. ಮತ್ತೆ ನೀನ್ ಅಂತೀರ 10 ರೂಪಾಯಿ ನೋಡ್ರಂಗಿಲ್ಲ. ಬಿಲ್ ಕೊಡೋದು ಏನ್ ಮಾಡ್ತೀಯ? ಆ ಮಗನ್ ಒಂದತನ ಹಂಗ್ರಿ. ಏನು ಉದ್ರಿ ಹೇಳುದು? ಎಷ್ಟು ದಿವಸ? 1 ವಾರ. ಹಾ 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 ವಾರ ತನಕ ಉದ್ರಿ ಹೇಳಿ ಹಟ್ಟಿಲ್ಲ ತಿನ್ನುದ್ರಲ್ಲ. ವಾರ ಆದ ಬಳಿಕ ತಮ್ಮ ಇವತ್ತ ನಾ ಸಂತಿ ಮಾಡ ಒಂದಲ್ಪ ರಾಯಬಾಗದು ಮತ್ತ ಬಿಲ್ ಇಟ್ಟು ಕೊಡಪ್ಪ ಅಂದ್ರೆ ಏನ್ ಮಾಡ್ತೀಯ? ಅವಂದು ನಾನು ಪಗಾರ ಕೊಟ್ಟಿಲ್ಲ ಚೋಡುದು. ಯಾರ ಪಗಾರ ಕೊಟ್ಟಿಲ್ಲ ಅಂತ ಈಗ ನಾ ಎಗದಕ್ಕೆ ಹೋಗಿರ್ತಾರಲ್ಲ, ಅವ್ರ ಪಗಾರ ಕೊಟ್ಟಿಲ್ಲ ಚೋಡುದು. ಮತ್ ಯಾವಾಗ ಕೊಡ್ತಾರ ಪಗಾರ ಅವ್ರ? ಎಲ್ಲ ಅದು ಯಾವಾಗ ಕೊಟ್ಟಾಗಲ್ಲ ಶಿವಾಯಮ್ಮ. ಮುಂದಿನ ವಾರ ಹೋಗ್ಲಿ ಬಿಡ. ಮುಂದಿನ ವಾರದ ಸಿನಿತ ತಿಳ್ಕೊ. ಮನಸ್ಸು ಗಟ್ಟಿ ಮಾಡಿ. ಮುಂದಿನ ವಾರ ಆದ ಬಳಿಕ ಅವ್ನು ಕೇಳವಲ್ರಿ ಕೊಟ್ಟ ಕೇಳವ್ರಲ್ಲ. ಮತ್ ಅವಾಗ ಹೆಂಗ್ ಮಾಡ್ತೀಯ? ಅವ್ನ ಹಟ್ಟಿಯಲ್ಲಿ ಒಬ್ಬನತ್ತೆ ಮೊಮ್ಮಗಂದ. ನೋಡ್ರಿ 2 ವಾರ ಇವಂಗ ಉದ್ರಿ ಕೊಟ್ಟ ಅವ್ನ ಮೊಮ್ಮಗ. ಇವನ್ ಮೊಮ್ಮಗ ಅದ ಹೋಟೆಲ್ ಮಾಲಕ್ರೆ ಅಲ್ರಿ. ಬೇರೆ ಹೋಟೆಲ್ಗೆ ಹೋಗಿಯ? ಹೋಗ್ತೀವ್ರಿ. ಅಲ್ಲಿ ಮತ್ ಬೇರೆ ಹೋಟೆಲ್ಗೆ ಹೋಗಿ ರೋಕಡಿ ಸೇಲ್ ಮಾಡ್ತೀವ? ಅಲ್ಲಿ ಉದ್ರಿನ ರೀ ಅದು. ಆದ್ರ ಓದ್ತಾ ಉದ್ರಿನ ರೀ. ಒಟ್ಟ 3 ಬಿಟ್ಟವ್ರಿ ಇವ್ರು. ಹಂಗಿಲ್ಲವ. ಮತ್ತೆ ನಿನ್ ಕಾಲ್ ಬಿಟ್ಟು ದೇವ್ರ ನಿಮ್ಮಂತ್ರ ಕಣ್ಣು ಸಹಿತ ಕೊಡಬಾರ್ದಾಗಿತ್ತ. ಕಣ್ಣು ಕೊಡಬಾರ್ದಾಗಿತ್ರಿ? ಕೊಡಬಾರ್ದಾಗಿತ್ತು. ಯಾಕ್ರಿ? ತಪ್ಪ ಒಂದು. ಮತ್ ಕುಟ್ರಿಗೆ ಹೆಂಗ್ ಹಾಕ್ಬೇಕ್ರಿ ಈಗ? ಯಾರು? ಕಣ್ಣು ಅದು ಆ ಜೈತಾವ್ ಸೇರ್ಸ್ಬೇಕಾಯ್ತು ಅವನು. ಹೆಂಗ್ರಿ? ಕಣ್ಣು ಎದ ಕೊಟ್ಟಾನ? ಕಣ್ಣು ಎದ ಕೊಟ್ಟಾನ ಹೇಳ್ರಿ. ನೋಡ್ರಿ, ವರ್ಷಕ್ಕೊಮ್ಮೆ ಅಲ್ಲವ ಈ ಜಾತ್ರೆ ಆಕತಿ. ಹೌದು. ಆಕತಿ ಆಯ್ಕತ್ತ ಹುಡುಗ್ಯಾರ ಹಾಯ್ತಾವ್. ಕಣ್ಣು ಹಿಡ ಕೊಟ್ಟ. ಕಣ್ಣು ಸಾಕೋಬೇಕು.
ನಾಚಿಕೇಡಿ ಪುಣ್ಯಕ್ಷೇತ್ರ ಗ್ರಾಮ ತಾಯಿ ಶಾಸ್ತ್ರಿ ಬರೋ ಹೆಣ್ಮಕ್ಳು ಕಣ್ಣು ಹೊಡ್ತೀನಂತೀಯ? ಮತ್ತೆ ಎದಕ್ ಕೊಟ್ಟಲ್ಲ ಅಂದ್ರಿವ? ಎಲ್ಲರಿಗೆ ಪರಮಾತ್ಮ ಕಣ್ಣು ಕೊಡು ಎರಡೇ, ಒಂದು ಸಮದೃಷ್ಟಿ, ಒಂದು ವಕ್ರ ದೃಷ್ಟಿ. ಮತ್ತೊಂದು ಮನೆ ಹೆಣ್ಮಕ್ಳಂದ್ರೆ ನನ್ನ ತಾಯಿ, ನನ್ನ ತಂಗಿ, ನನ್ನ ಅಕ್ಕ, ನನ್ನ ಒಡೆ ಹುಟ್ಟಿದ ತಾಯಿ ತಿಳ್ಕೊಂಡು ನೋಡ್ಬೇಕು ಅಂತ ಕೊಟ್ಟಾನು. ಕೇಳಿದನು ನಾಚಿಕೇಡಿ. ನಿನಗ ಬುದ್ಧಿ ಬರ್ತಾನ, ಹಂಗೇನು ಬಿಡಾಕ ಮೇಳಿಲ್ಲ. ಎನ್ನ ಗಂಡ ಮದಿರು ಬರೋ ಸುಮ್ಮನೆ ಇತ್ಕೊಂಡಿ ಬಾಳೆ ಬೇಷೆ ತಂಗಿ. ನಿನ್ನ ಗಂಡ ಭಾವ ಮೈದನು ಬರೋರಿಗೆ ಇಲ್ಲಿ ಕಟ್ಟಬೇಡ. ಆದ್ರ ನೀನ ಎರಡು ಒಡಿ, ನೀನ ಎರಡು ಬಡಿ, ನೀನ ಎರಡು ಕೊಟ್ಟ ಕರೇ ನಾನು ಬೆತ್ತ ಬಿಡ. ಮತ್ತಿಲ್ಲಿ ಜಬಲಿದಾರರು ಕೊಟ್ಟ ನಿಮ್ಮಂತವ್ರಿಗೆ ದೇವ್ರ ಕೈ ಕಾಲು ಸಹಿತ ಕೊಡಬಾರ್ದಾಗಿತ್ತು. ಅವು ಬೇಕಾರಿಲ್ಲ. ಮತ್ತ ಏನ್ ಮಾಡ್ತೀಯ ಉದ್ಯೋಗ? ನೀ ಕೇಳೇನ್ರಿ? ನೀನ್ ಉದ್ಯೋಗ ನಮ್ಗೇನ್ ಗೊತ್ತ್ರಿಪ್ಪ? ನಮ್ಮವ ಅರೆಗದ ಹೊತ್ತು ಮುಣಗು ಸಂದಿಗೆ ಹೇಳುದು. ಈಗ ಹೊತ್ತು ಮುಣಗತೈತ್ರಿಲ್ಲ. ಯಾವಾಗ ಹೇಳ್ತೀಯ? ಈಗ ಹೊತ್ತು ಮುಣಗತೈತ್ರಿಲ್ಲ. ಮುಗಿತದ. ಹೌದಿಲ್ರಿ? ಹೊತ್ತು ಮುಣಿಗ್ತಾರ ಒಂದು ಕಮ್ಮನ ಕುಟ್ಟುಗೋಲ ಮಸಿದ್ರಿ. 4 ತಾಸು ರಾತ್ರಿಯಾಗ ಹೇಳುದ್ರಿ. 4 ತಾಸು ರಾತ್ರಿಯಾಗ ದಾಟೋದ್ನಾಗ ಏನ್ ಮಾಡ್ತೀಯ? 4ಕ್ಕೆ ಎದ್ರೆ ಹೌದು ಒಂದ ಹೆಡಿಕೆ ಕಂಬಳಿ ಹಚ್ಕೊಳ್ದ್ರಿ. ಅದ ನಂಗ ಒಂದು ಕುಡುಗೋಲ ಮಸಿದ್ರಿ. ಮಸಗರ್ನ ಹೆಡಿಕೆ ಹಚ್ಕೊಂಡಿ ಕ್ಯಾವ ಎಲ್ಲೇ ನೀವ್ ಕೇಳಲ್ಲನ್ರಿ? ನಿಮ್ ಹೊಲಕ್ಕ? ನಮ್ ಹೊಲಕ್ರಿ. ಇಲ್ಲಿಗತನ ಏನ್ ಹೇಳಿದ್ದೀನ? ಏನ್ ಹೇಳಿನ್ರಿ? ನನಗ್ ಹೊಲ ಇಲ್ಲ, ಮನಿ ಇಲ್ಲ, ನಾನು ಬಡು ಬ್ರಾಹ್ಮದಿನಿ ಅಂತ ಹೇಳಿದಿಲ್ಲ? ಹೇಳೇನಿ. ಮತ್ತೆ 4 ತಾಸು ರಾತ್ರಿ ಎಲ್ಲಿ ಹೊಲ ಬತ್ತಂದು ಹೆಂಗ ತಂಗಿ? ಏನು ದಮ್ಮನ ತೆನ್ನಿ ಜೋಳ ಇದ್ರಿಗೆ ಬರ್ತದ ಅದ ನಮ್ ಹೊಲ. ದಮ್ಮ ಅಂತ ತೆನಿ ಹೊಲ ಏನು ಬರ್ತೈತ್ಲ? ಅದ ನಿನ್ ಹೊಲ. ಅಲ್ಲಿ ಹೋಗಿ ಏನ್ ಮಾಡ್ತೀಯ? ಅಲ್ಲೇನ್ ಮಾಡುದು? ದಮ್ಮನು ಸೋಸುದ, ಸೋಸಿ ಹೆಡಿಕೆ ಹಚ್ಚುದ, ಮನಿಗೆ ಬರುದ, ಬೆಳಕಾಗುಡ್ದ, ಕಲ್ಲಿಗೆ ಟತ್ತ, ಒಳಕ ಟತ್ತ, ಒಣಕಿಗೆ ಟತ್ತ, ಮತ್ತ ಮಾಟಿಗೆ ಚಾಟೆ. ಚಾಟಿ ಮುತ್ಯಾವಣ ಅಲ್ರಿ. ತುಡುಗು ಮಾಡಿ ತಿನ್ನೋದಂದ್ರಿ ಮನಿ ಬರ್ತಾನೆ ಬೀಚಿದ ಹಾಗೆ. ಒಬ್ರು ಹೆಣ್ಮಕ್ಳು ಕಣ್ಣು ಹೊಡಿದು ಒಬ್ರ ಹೊಲ್ದಾಗ ಹೋಗಿ ತೆನಿ ಮುರಿದು. ಇದು ಹೌದಲ್ಲ ಉದ್ಯೋಗ? ಮಾಡ್ಬಿಡು. ಹಂಗ ನಡ್ದೈತಿ ಕೆರ್ಕೊಳ್ದ ಈ ಅತಿ ಒದಿಸಿಕೊಳ್ದ. ಏನೋ ಇಲ್ಲಿಂದ ಬಿಚ್ಚಿ ಬಿಟ್ರ ಮನಿಗೆ ಹೋಗಿ ಹೆಣ್ರ ಮಕ್ಕಳ ಕರ್ಕೊಂಡು ಪ್ರಪಂಚ ಮಾಡ್ತೀಯೋ? ಪರಪಂಚ ಮಾಡ್ತನ್ರಿ. ನೀನ ಬಂದಿ ಪಾಡ, ನೀನ ಬರಲ್ದ ಸರ್. ಅವ ಬಂದಿದ್ದ, ನಾವಲ್ಲಿ ಚೇರ್ಮನ್ ಇಲ್ಲದ್ರಿ ಇಲ್ಲಿ ಬಂದಿದ್ದ. ಅವನ ಬಾಯಾಗಿನ ಹಲ್ಲು ಬಿಡು, ನಿನ್ನ ಬಾಯಾಗಿನ ಹಲ್ಲು ಮುರಿದು ಇಲ್ಲಿ ಕಣ್ಸಿನು. ಮನಿಗೆ ಹೋಗಿ ಹೆಣ್ರ ಮಕ್ಕಳ ಕರ್ಕೊಂಡು ಪ್ರಪಂಚ ಮಾಡೋವು. ತಂಗಿ ಇವತ್ತಿಗೆ ಬಿಟ್ಟು ಅವ್ರಿಗೆ ಅಂಟಾನ. ಇನ್ನು 4 ಬೇಕು? ಯಾವ ಕಾಲಕ್ಕೂ ಏನೋ ಈಗ ನಮ್ಮ ತಂಗಿ ಎತ್ತ ಬಂದ್ರ ಈ ಸಿದ್ಧಿ ಆತ. ಇನ್ನು ಮತ್ತಾರ ಮನೆಗಾರ ಹೋಗಿರ ನನ್ನ ಕತಿ ಏನಾಗಿದ್ದೇನ. ಇಷ್ಟ ಬುದ್ಧಿ ಬಂದತಿ ಏನು ಇಲ್ಲಕ? ತಂಗಿ ಬುದ್ಧಿ ಬಂದು ಭೇಟಿಯಾಗಿ ಹೋತ. ಎಕಡೆ ಹೋತ್ರದು? ಇಲ್ಲೇ ಎಲ್ಲ ಈ ಗುಡಿ ದೊಡ್ಡತಿ. ನಿಮ್ಮ ಹತ್ರ ಹತ್ತಿರ ಬಾಳ ತರಂಗಿಲ್ರಿ ಅದು ಬುದ್ಧಿ ಅಣ್ಣಗಳ್ರಿ. ಯಾಕಂದ್ರೆ ನಮ್ಮ ಮನಿ ಚರ್ಮದ ಬುದ್ಧಿ ಅವ. ಅದ ಹೆಂಗ್ರಿ? ತೊಗಲಿ ಆಗ ಡಬ್ಬಣ ತೂತಾಕತ್ರಿ. ಆ ಡಬ್ಬಣ ತೆಗೆದು ಕೂಡ್ಲೆ ಬಂದಕತ್ರಿ. ಏನೋ ಇಲ್ಲಿಂದ ಬಿಚ್ಚಿರ ಮನಿಗೆ ಹೋಗಿಯ? ಸೀದಾ ನಮ್ಮ ಮನಿನ ರೀ. ಬಿಟ್ರ ಮನಿಗೆ ಹೋಗಿಯ? ಬಿಟ್ರ ಮನಿಗೆ ರೀ. ಹಾಗಾದ್ರೆ ಅವನಿಗೆ ಗೆಳ್ತೇನ ಇವತ್ತಿಗೆ ಬಿಟ್ಟು. ಹಾಗಾದ್ರೆ ಹೋಗ್ತೀಯ? ಇಂಥ ಉದ್ಯೋಗ ಮಾಡುದಿಲ್ಲ ಯಾವ ಕಾಲಕ್ಕೂ. ಮುಗಿತಲ್ಲ. ಬಹಳ ಧೈರ್ಯದ ಗಂಡ ಸತ್ಯಲ್ಲ. ನಾನು ಅಲ್ಲಿ ಪಾರಾಗಿ ಮಾಡಿ ಯಾವದರ ಮಳೆ ಪ್ಯಾರಿ ಹೋಗಿ ಸಿಕ್ಕಿದ್ರ ವಾಟ್ಯಾಡಿ ಸತ್ ಹೋಗೋ ಮಾತನ ಇರ್ಲಿ. ನಾನಾಗಿ ಅವ್ನ ಮನೆಗೆ ಹೋಗೋದ ಬೇಡ. ತಾನಾಗೆ ಬಂದು ಕೇಳಿದ್ರ ಒಂದ ಮಾತು ಹೇಳನು. ಇಲ್ಲದಿದ್ರ ನಮ್ಮ ಮನ್ಯಾಗ ನಾವಿರ್ನು, ಅವ್ರ ಮನ್ಯಾಗ ಅವ್ರಿರ್ತಾರ.